ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಒಂದು ಚಾನಲ್ನ ಇನ್ನೂ ಸಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ ಮಾಡ್ಕೊಳ್ಳಿ. ಸಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ರಿಗೂ ಗೊತ್ತಾಗ್ಬೋದು ಏನಪ್ಪ ಇವಳು ರೆಡಿಯಾಗಿ ಎಲ್ಲಿಗೆ ಹೊಂಟಾಳ ಅಂಥೇಳಿ. ಸೊ ಇವತ್ತು ಅಮಾವಾಸ್ಯೆ ರೀ. ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗೈತಿ. ಒಂದು ಸಲ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದೇನೋ ನನಗೆ ಯಾಕೋ ಒಂದು ಸ್ವಲ್ಪ ವೀಡಿಯೋ ಸರಿಯಾಗಿಲ್ಲ ಅಂಥೇಳಿ ರಿಟರ್ನ್ ನಾನು ವೀಡಿಯೋ ಅಪ್ಲೋಡ್ ಮಾಡೋಕತ್ತೀನಿ. ನಾವು ನೋಡ್ರಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ, ಮನ್ನತ್ತಿನ ಅಮಾವಾಸ್ಯೆ ಇರೋದ್ರಿಂದ ನಾವು ಕೂಡಲ ಸಂಗಮಕ್ಕೆ ಹೊಂಟಿವಿ. ನಾನು ನನ್ನ ಮದುವೆ ಆಗೋ ಹುಡುಗ ಫಸ್ಟ್ ಟೈಮ್ ಹೊಂಟೀನಿ ರೀ ಕೂಡಲ ಸಂಗಮಕ್ಕೆ. ನಾನು ಮನೆಯಿಂದ ಹೊರಟು ಬಾದಾಮಿಗೆ ಬಂದೀನಿ ರೀ. ಬಾದಾಮಿಯಿಂದ ಗುಳೇದ ಗುಡ್ಡಕ್ಕೆ ಹೋಗೀನಿ. ಏನಕ್ಕಂದ್ರೆ ಗುಳೇದ ಗುಡ್ಡದಾಗಿಂತ ಕೂಡಲ ಸಂಗಮಕ್ಕೆ ತುಂಬ ಹತ್ತಿರ ಅಂತ. ಸೊ ನಮ್ಮ ಬಾದಾಮಿಯಿಂದ ತುಂಬ ದೂರ ಇರೋದ್ರಿಂದ ಇವ್ರ ಊರಿಗೆ ತುಂಬ ಹತ್ತಿರ. ಏನಕ್ಕಂದ್ರೆ ಇವ್ರ ಊರು ಗುಳೇದ ಗುಡ್ಡದಾಗಿಂತ ತುಂಬ ಹತ್ತಿರ ಆಗುತ್ತೆ. ಇವರು ನಂಗೆ ಕಾಲ್ ಮಾಡಿ ಹೇಳಿದರು, ನೀನು ಗುಳೇದ ಗುಡ್ಡಕ್ಕೆ ಬಾ, ಬಾದಾಮಿಯಿಂದ ಆದರೆ ತುಂಬ ಸಿಕ್ಕಾಪಟ್ಟೆ ದೂರ ಆಗುತ್ತೆ, ಗುಳೇದ ಗುಡ್ಡದಾಗಿಂತಲೇ ನಾವು ಹೋಗೋಣ ಕೂಡಲ ಸಂಗಮಕ್ಕೆ ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ಹೇಗೋ ಬಸ್ ಫ್ರೀ ಅಲ್ರಿ, ಹಾಗಾಗಿ ಹೋದರೆ ಆಯ್ತು ಅಂತ ಅಂದ್ಕೊಂಡು ನಾನು ಬಾದಾಮಿಯಿಂದ ಗುಳೇದ ಗುಡ್ಡಕ್ಕೆ ಬಸ್ಸಿನ ತನಕ ಹೋಗೀನಿ ರೀ. ಆಮೇಲೆ ಇವರಲ್ಲಿ ಬಸ್ ಸ್ಟ್ಯಾಂಡಲ್ಲೇ ನಿಂತಿದ್ರು. ಹಾಗೆ ನಾವಿಬ್ಬರು ಕೂಡ ಬೈಕ್ ಹತ್ಕೊಂಡು ಸೀದಾ ಬಿಟ್ಟಿವ್ರಿ. ಕೂಡಲ ಸಂಗಮಕ್ಕೆ ಹೊಂಟಿವಿ. ಇದು ದೊಡ್ಡ ಬ್ರಿಡ್ಜ್ ನೋಡ್ರಿ. ಇದು ಯಾವ ಬ್ರಿಡ್ಜ್ ಅಂತ ಗೊತ್ತಿಲ್ಲ, ಬಟ್ ಮಧ್ಯದಾಗ ಹೋಗುವಾಗ ನಮ್ಗೆ ದಾರ್ಯಾಗ ಈ ಬ್ರಿಡ್ಜ್ ಸಿಗುತ್ತಾ. ಈ ಬ್ರಿಡ್ಜ್ ಇದು ಯಾವ ಊರು ಅಂತ ನಿಜವಾಗ್ಲೂ ನನಗೆ ಈ ಸೈಡ್ ಊರೆಲ್ಲ ಗೊತ್ತಿಲ್ಲ. ಸೊ ಅವ್ರಿಗೂ ಕೂಡ ಅಷ್ಟು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ನಾವು ಹಾಗೆ ಮಾತಾಡ್ತಾ ಬರಬೇಕಾದ್ರೆ ನಮಗೆ ಇದು ಮೊದಲನೇ ದ್ವಾರ ನೋಡ್ರಿ. ಕೂಡಲ ಸಂಗಮಕ್ಕೆ ಹೋಗುವಾಗ ಫಸ್ಟ್ ದ್ವಾರ ಸಿಕ್ಕೇ ಬಿಡುತ್ತೆ. ಈ ದ್ವಾರದಿಂದ ಇನ್ನೂ ಸುಮಾರು ಕಿಲೋಮೀಟ್ರ್ ದೂರ ಐತಿ ನಮ್ಮ ಕೂಡಲ ಸಂಗಮ. ಸೊ ನಾವೀಗ ಮೊದಲನೇ ದ್ವಾರನ ರೀಚ್ ಆದ್ವಿ. ಇವಾಗ ನೋಡ್ರಿ ಕೂಡಲ ಸಂಗಮಕ್ಕೆ ಹೋಗ್ಬೇಕಾದ್ರೆ ನಮ್ಮ ಹಳ್ಳಿ ಸೈಡ್ ಆಲ್ಮೋಸ್ಟ್ ಹೇಳ್ತಾರೆ ಹಳ್ಳಿಗಳಲ್ಲಿ ಕೆಲವೊಂದು ಇಂಪ್ರೂವ್ ಆಗಿಲ್ಲ ಅಂತ. ಸೊ ನಾನು ಯಾವ ಊರಿಗೆಲ್ಲ ಹೋಗ್ತೀನಿ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಲ್ಲೂ ರೋಡ್ ಮಾತ್ರ ತುಂಬ ಇಂಪ್ರೂವ್ ಆಗಿದೆ. ಕೆಲವೊಂದು ಕಡೆ ಮಾತ್ರ ಅಲ್ಪ ಸ್ವಲ್ಪ ರೋಡ್ ಸರಿ ಇಲ್ಲ. ಆಲ್ಮೋಸ್ಟ್ ಒಂದು 70-80% ಅಷ್ಟು ರೋಡೆಲ್ಲ ಸಿಕ್ಕಾಪಟ್ಟೆ ಸರಿ ಇದೆ, ಒಳ್ಳೆ ಚೆನ್ನಾಗಿದೆ, ಕ್ಲೀನ್ ಇದೆ. ಈ ಕೂಡಲ ಸಂಗಮ ರೋಡ್ ಅಂತೂ ಫುಲ್ಲು ಹೂಗಳಿಂದ ಒಂಥರ ಅಲಂಕಾರ ಆಗಿಬಿಟ್ಟೈತೆ ನೋಡ್ರಿ ಸೈಡ್. ನಿಜವಾಗಿ ಈ ಟೈಮಲ್ಲಿ ಮಳೆ ಇರಬೇಕಿತ್ತು. ಸೊ ಯಾವ ಕಾರಣದಿಂದ ಏನಂತ ಗೊತ್ತಾಗ್ತಾ ಇಲ್ಲ. ಸೊ ಮಳೆಗಾಲ ಹೋಗಿ ಇಲ್ಲಂತೂ ಬೇಸಿಗೆ ಟೈಮ್ ಆಗಿಬಿಟ್ಟಿದೆ. ಈ ಬಿಸಿಲಲ್ಲಿ ನೋಡಿ ರೋಡ್ ಸೈಡಲ್ಲಿರೋ ಗಿಡಗಳೆಲ್ಲ ಹಚ್ಚ ಹಸಿರಾಗಿವೆ, ಹೂಗಳು ಕೂಡ ಅಷ್ಟೇ ಚೆನ್ನಾಗಿವೆ, ಮತ್ತು ರೋಡ್ ಕೂಡ ಸ್ವಚ್ಛತೆಯಿಂದ ಐತ್ರಿ. ಇವಾಗ ನೋಡ್ರಿ ನಾವು ಆಲ್ಮೋಸ್ಟ್ ಇವಾಗ ಸೆಕೆಂಡ್ನೇ ದ್ವಾರದ ಹತ್ರ ಬಂದೇ ಬಿಟ್ವಿ. ಇದು ಕೂಡಲ ಸಂಗಮಕ್ಕೆ ಹೋಗುವಾಗ ಸೆಕೆಂಡ್ನೇ ದ್ವಾರ ಸಿಗುತ್ತಾ. ಫಸ್ಟ್ ದ್ವಾರ, ಸೆಕೆಂಡ್ ದ್ವಾರ. ಈ ಸೆಕೆಂಡ್ ದ್ವಾರದ ಮೇಲೆ ನಂದಿಯ ವಿಗ್ರಹ, ದ್ವಾರದ ಮೇಲೆ ಒಂದು ನಂದಿ ಮೂರ್ತಿ ಐತಿ ನೋಡ್ರಿ. ಮತ್ತು ನಮ್ಮ ಯಜಮಾನ್ರು ನೋಡ್ರಿ ಒಂದು ಸ್ವಲ್ಪ ಗೊತ್ತಿದ್ದಷ್ಟು ಬಸವಣ್ಣನವ್ರ ಬಗ್ಗೆ ಹೇಳಕತ್ತಾರ, ಕೇಳ್ರಿ. ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕು ಇಂಗ್ಲೀಷ್ ಮೀಡಿಯಂ ಗ್ರಾಮದಾಗ ಜನಿಸಿರ್ತಾನ. ಮದುವೆ ಮಾಡ್ಕೊಂಡಿರ್ತಾನ ಹೆಂಡತಿಯಾರು ಕನ್ಕೊಂಬಿಕ್ಕೆ ಇಲ್ಲಾಂಬಿಕ್ಕೆ ಅಂತ ಹಾಗೆ ಒಂದು ಸ್ವಲ್ಪ ಬಸವಣ್ಣನವ್ರ ಬಗ್ಗೆ ಹೇಳ್ತಾ ತಮಾಷೆ ಮಾಡ್ತಾ ನಾವು ಕೂಡಲ ಸಂಗಮದ ಸರ್ಕಲ್ ಹತ್ರ ಬಂದೇ ಬಿಟ್ವಿ. ಇದು ನೋಡ್ರಿ ಸರ್ಕಲ್, ಇಲ್ಲಿ ಮಧ್ಯದಾಗ ಬಸವಣ್ಣನವರ ಮೂರ್ತಿ ಕೂಡ ಐತಿ. ಈ ಕೂಡಲ ಸಂಗಮ ನೋಡ್ರಿ ಬಸವಣ್ಣನವರ ಐಕ್ಯ ಸ್ಥಳ ಕೂಡ ಆಗೈತಿ. ಇಲ್ಲೇ ಬಂದು ಐಕ್ಯ ಆಗ್ಯಾರ ನಮ್ಮ ಬಸವಣ್ಣನವರು. ಮತ್ತು ಈ ಸೈಡ್ ನೋಡ್ರಿ ತೇರಿಡೋ ಜಾಗ ನೋಡ್ರಿ ಇದು. ಮತ್ತು ಈ ಸೈಡ್ ಏನೈತಿಲ್ಲ ಎಲ್ಲ ಬೈಕ್ ಪಾರ್ಕಿಂಗ್ ಆಗಲಿ ಕಾರ್ ಪಾರ್ಕಿಂಗ್ ಆಗಲಿ ಚೆನ್ನಾಗಿ ವ್ಯವಸ್ಥೆ ಐತಿ. ನಾವಿವಾಗ ಟೆಂಪಲ್ ಒಳಗಡೆ ಹೋಗಬೇಕು. ನಾವು ಅಮಾವಾಸ್ಯೆ ದಿನ ಬಂದಿರೋದ್ರಿಂದ ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು. ಸದ್ಯದ ಮಟ್ಟಿಗಿದ್ರೆ ಅಷ್ಟು ಜನನೂ ಅನ್ನೋಂಗಿಲ್ಲ. ನಾವು ಬಂದ ತಕ್ಷಣ ಈ ಕಡೆ ನಾವು ಅಕ್ಕಮಹಾದೇವರ ಫೋಟೋ ನೋಡ್ತೀವಿ. ದಯವೇ ಧರ್ಮದ ಮೂಲವಯ ಅನ್ನೋ ಒಂದು ವರ್ಡ್ ಕೂಡ ಓದ್ತೀವಿ. ಈ ಸೈಡ್ ಬಸವಣ್ಣನವ್ರದ್ದು ಚಿತ್ರ ಕೂಡ ಫೋಟೋ ಕೂಡ ಐತ್ರಿ. ನಾವು ಬಿಟ್ಟು ನೋಡ್ರಿ ಈ ಮಧ್ಯದಾಗ ಏನು ಕಾಣ್ತೈತಿ ಅಲ್ಲೇ ಅದಾರ ನೋಡ್ರಿ ಬಸವಣ್ಣನವರೇ ನಮ್ಮ ಮೂರ್ತಿ. ಇದೆಲ್ಲ ನೋಡ್ರಿ ಸುತ್ತಮುತ್ತ ಆ ಕಡೆ ನೀರು, ಇಲ್ಲಿ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ ಎರಡೂ ಒಟ್ಟಿಗೆ ಸೇರವ್ರಿ. ಇಲ್ಲೆಲ್ಲ ನೆರಳಿಗೆ ಬಂದ ಭಕ್ತಾದಿಗಳಿಗೆ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಐತಿ. ಫುಲ್ಲು ಶಾಂತಿ ಸ್ವಚ್ಛತೆಯಿಂದ ಅಂತೂ ಕೂಡಿತ್ರಿ. ನಾವಿವಾಗ ಏನಿಲ್ಲ ಕಾಯಿ ತಂದೀವಿ.
ಕಾಯಿ ಹೊಡ್ಸಕ್ಕೆ ಹೋಗ್ಬೇಕ್ರಿ. ಇವಾಗ ನಾವೀಗ ಅಲ್ಲೇ ಹೊಂಟಿವಿ ತೆಂಗಿನಕಾಯಿ ತೊಗೊಂಡು. ಮತ್ತು ಇಲ್ಲಿ ಏನಂತ ಹೇಳಿದ್ರೆ ಒಂದು ತೆಂಗಿನಕಾಯಿಗೆ 10 ರೂಪಾಯಿ ತೆಗಿತಾರೆ ರೀ. ಯಾರು ತೆಗಿತಾರೆ? ಒಂದು 5 ರೂಪಾಯಿ ತೆಗಿಲಿ ಓಕೆ, ಇಲ್ಲಿ ಒಂದು ತೆಂಗಿನಕಾಯಿಗೆ 10 ರೂಪಾಯಿ ತೆಗಿತಾರೆ. ನಾವು 4 ತೆಂಗಿನಕಾಯಿ ತೊಗೊಂಡು ಬಂದಿದ್ವಿ ಕಾಯಿ ಹೊಡ್ಸಕ್ಕೆ. ಅವ್ರ ಮನೆಯಿಂದ 2, ನಮ್ಮ ಮನೆಯಿಂದ 2 ಅಂಥೇಳಿ ಇಲ್ಲೇ ಕಾಯಿ ಹೊಡ್ಯಾಕತ್ತಾರ ಗಣಪತಿ ವಿಗ್ರಹದ ತೆಕ. ಇಲ್ಲಿ ಸಣ್ಣದಾಗಿ ಗಣಪತಿ ಗುಡಿ ಕೂಡ ಐತಿ. ಇಲ್ಲೇ ಕಾಯಿ ಹೊಡೆದು ನಮ್ಮ ಯಜಮಾನ್ರು ನೋಡ್ರಿ ಉದಿನ ಕಡೆ ಹಿಡಿದು ದೇವರಿಗೆ ಬೆಳಗಾಕತ್ತಾರ. ನಾನು ಕೂಡ ಉದಿನ ಕಡ್ಡಿ ಹಿಡಿದು ಬೆಳಗ್ಗೆ ಈ ಸೈಡ್ ಬಂದೀನಿ. ಇವಾಗ ನಾವು ದರ್ಶನಕ್ಕೆ ಹೊಂಟಿವಿ. ಇಲ್ಲಿ ದರ್ಶನ ತೊಗೊಂಡು ಹೊರಗಡೆ ಬರ್ತಾರೆ. ನಾವು ಇವಾಗ ಏನು ನಿಂತೀವಿ ನೋಡ್ರಿ, ಇದು ದರ್ಶನಕ್ಕೆ ಹೋಗೋ ಸಾಲು. ಇವಾಗ ನಾವು ಅದೇ ಸಾಲೆಲ್ಲ ನಿಂತೀವಿ ನೋಡ್ರಿ. ನಮಗೆ ಮತ್ತು ಇನ್ನೊಂದು ಏನು ಖುಷಿ ಅಂದ್ರೆ ನಾವು ಮೊನ್ನೆ ದಿನ ಅಮಾವಾಸ್ಯೆ ದಿನ ಬಂದದ್ದಂತೂ ನನಗಂತೂ ಫುಲ್ ಹ್ಯಾಪಿ ರೀ. ಮೇಲ್ಗಡೆ ಈ ಥರ ಐತಿ ಕೂಡಲ ಸಂಗಮೇಶ್ವರ ದೇವಾಲಯ, ಕೆಳಗಡೆ ಸಂಗಮನಾಥ ಅಂತ ಹೇಳ್ತಾರೆ ರೀ. ಸಂಗಮನಾಥ ಅಂತಲೂ ಹೇಳ್ತಾರೆ, ಬಸವಣ್ಣನವರು ಅಂತ ಹೇಳ್ತಾರೆ, ಕೂಡಲ ಸಂಗಮ ದೇವಾಲಯ ಅಂತ ಕೂಡ ಹೇಳ್ತಾರೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ರಶ್ ಐತ್ರಿ. ಇಲ್ಲಿ ನೋಡ್ರಿ ಗರ್ಭಗುಡಿ ಒಳಗೆ ಎದುರುಗಡೆನೇ 2 ನಂದಿ ವಿಗ್ರಹ, ಹಾಗೆ ಒಂದು ದೇವರ ಮೂರ್ತಿ. ಅದು ಕೂಡ ನಾಗದೇವರದು, ಒಂದು ಬೆಳ್ಳಿದು ಮೇಲ್ಗಡೆ ಹೆಡೆ ಐತ್ರಿ. ಅದಕ್ಕೆ ಬೆಳ್ಳಿಯಿಂದ ಮಾಡಿರೋದು ಮೂರ್ತಿನ. ಮತ್ತು 2 ನಂದಿ ವಿಗ್ರಹ ಅದಾವು. ಇವಾಗ ನೋಡ್ರಿ ಇಲ್ಲಿ ಒಳಗಡೆ ನಮ್ಮ ಬಸವಣ್ಣನವರ ಮೂರ್ತಿ ರೀ, ಬೆಳ್ಳಿ ಮೂರ್ತಿ ಇದೆ ಗರ್ಭಗುಡಿ ಒಳಗೆ. ಇಲ್ಲಿ ನಾವು ಪೂಜಾರಿಗಳು ಏನಾದರೂ ಬೈತಾರ ಅಂತ ಅಂದ್ಕೊಂಡಿದ್ವಿ ವಿಡಿಯೋ ಮಾಡೋಕೆ. ಸೊ ನಮಗಂತೂ ಯಾರು ಏನು ಹೇಳಿಲ್ಲ, ಫುಲ್ ಅಂದ್ರೆ ಫುಲ್ ಹ್ಯಾಪಿ ಆಯಿತು. ದರ್ಶನ ತೊಗೊಂಡು ನಾವಂತ ಇವಾಗ ಹೊರಗಡೆ ಬಂದೀವ್ರಿ. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿ ಅಂದ್ರೆ ಬಸವಣ್ಣನವರ ಐಕ್ಯ ಮಂಟಪದ ಕಡೆ ನಾವು ಇವಾಗ ಹೊಂಟೀವ್ರಿ. ನನಗೆ ಗೊತ್ತಿದ್ದ ಪ್ರಕಾರ ಬಸವಣ್ಣನವ್ರ ಬಗ್ಗೆ ಸ್ವಲ್ಪ ಹೇಳೋದೇನಂದ್ರೆ, ಅವರು ನೋಡ್ರಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡ್ಯಾಗ ಜನಿಸ್ಯಾರಿ. ತಂದೆ ತಾಯಿ ಹೇಳಬೇಕಂದ್ರೆ ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿಗಳಿಗೆ ಮಗನಾಗಿ ಜನಿಸ್ಯಾರಿ ಇವರು. ಮತ್ತು ಇವರು ಬಸವಣ್ಣನವರ ಬಗ್ಗೆ ಇನ್ನೊಂದು ಹೇಳೋದೇನಂದ್ರೆ, ಇವರು ಆಲ್ಮೋಸ್ಟು ಜಾತಿ ಪದ್ಧತಿ, ತಾರತಮ್ಯ ಮತ್ತು ಮೂಢನಂಬಿಕೆ ಇದು ಯಾವುದನ್ನು ನಂಬ್ತಾ ಇರಲಿಲ್ಲ. ಅವರು ಅದನ್ನು ತುಂಬ ವಿರೋಧಿಸ್ತಾ ಇದ್ದರು ನಮ್ಮ ಬಸವಣ್ಣನವರು. ಮತ್ತು ಬಸವಣ್ಣನವರ ಅಂಕಿತನಾಮ ಯಾವುದಂದ್ರೆ ಕೂಡಲ ಸಂಗಮ ದೇವ ನೋಡ್ರಿ. ನನಗೆ ಆಲ್ಮೋಸ್ಟ್ ಅಷ್ಟೇನು ಗೊತ್ತಿಲ್ಲ, ನಾನು ಕೂಡ ಕೆಲವೊಂದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡೆ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಬಸವಣ್ಣನವರ ಐಕ್ಯ ಮಂಟಪದ ಕೆಳಗಡೆ ಏನೈತಿ ನೋಡ್ರಿ, ಇದು ಶಿವಲಿಂಗ ಮೂರ್ತಿ ಐತಿ ಇಲ್ಲಿ. ಮತ್ತು ನೀರು ಕೂಡ ಬರುತ್ತೆ ರೀ. ಆ ನೀರನ್ನ ಕೆಲವೊಬ್ಬರು ತೀರ್ಥ ಅಂತ ಮನೆಗೆಲ್ಲ ತೊಗೊಂಡು ಹೋಗ್ತಾರೆ. ನಾವು ಕೂಡ ಸ್ವಲ್ಪ ತೊಗೊಂಡು ಹೊಂಟೀವಿ. ಅಲ್ಲೇ ನೋಡ್ರಿ ಸ್ವಲ್ಪ ಕೆಲವೊಂದು ಫೋಟೋ ತೊಗೊಂಡು ಮತ್ತು ನಾವು ಇವಾಗ ಮೇಲ್ಗಡೆ ಹೊಂಟೀವಿ. ಕೆಳಗಡೆ ಬರೋರಿಗೆ ಒಂದು ರೂಟು, ಮೇಲ್ಗಡೆ ಹೋಗೋರಿಗೆ ಇನ್ನೊಂದು ರೂಟು, 2 ದಾರಿ ಅದಾವು. ಒಂದು 3 ಸ್ಟೆಪ್ ಐತಿ. ನಾವು ಅಲ್ಲಿ ಕೂಡ ನಮಸ್ಕಾರ ಮಾಡಿ ಬರೋಷ್ಟರೊಳಗೆ ಬೋಟ್ ನಿಂತಿತ್ರಿ, ಇನ್ನೂ ಜನ ತುಂಬಿರಲಿಲ್ಲ. ಸೊ ಇನ್ನೆರಡು ಸೀಟ್ ಖಾಲಿ ಇತ್ತಂಥೇಳಿ ನಾವು ಬೇಗ ಹೋಗಿ ಹತ್ಕೊಂಡ್ವಿ. ನಾವಂತೂ ಬೋಟಲ್ಲಿ ಸಿಕ್ಕಾಪಟ್ಟೆ ಜಾಲಿ ಮಾಡೀವ್ರಿ. ಗಾಳಿ ಕೂಡ ತುಂಬ ಇತ್ತು. ನಮ್ಮ ಯಜಮಾನ್ರು ನೋಡ್ರಿ ಗಾಳಿಗೆ ಮುಖನೆಲ್ಲ ಹೆಂಗೆ ಮಾಡಕತ್ತಾರ ಅವರಂತೂ. ನನಗಂತೂ ಫುಲ್ ಹ್ಯಾಪಿ. ನಾನು ಕೂಡಲ ಸಂಗಮಕ್ಕೆ ಬಂದಿದ್ದು ಫಸ್ಟ್ ಟೈಮ್, ಅದು ಇವ್ರ ಜೊತೆ. ಇನ್ನೂ ಫುಲ್ ಹ್ಯಾಪಿ. ಅದು ಅಮಾವಾಸ್ಯೆ ದಿನ ಬಂದಿದ್ದಂತೂ ಫುಲ್ ಹ್ಯಾಪಿ. ನಾನು ಸ್ವಲ್ಪ ನಿಂತ್ಕೊಂಡು ಅಲ್ಲೇ ಹೊರಗಡೆ ವ್ಯೂವು ನೀರನ್ನೆಲ್ಲ ನೋಡಿಕೊಂಡು ಫುಲ್ ಎಂಜಾಯ್ ಮಾಡೋಕತ್ತಿದ್ದೆ. ಆಲ್ಮೋಸ್ಟ್ ಎಲ್ಲರೂ ಕುತ್ಕೊಂಡಿದ್ರು. ನನಗೇನೋ ಸಮುದ್ರ ಮಧ್ಯದಲ್ಲಿ ಬರುವಾಗ ಫುಲ್ ಏನೋ ನಿಂತ್ಕೊಂಡು ಫುಲ್ ಹ್ಯಾಪಿ ಅಂದರೆ ಹ್ಯಾಪಿ. ಸೊ ಹಾಗಾಗಿ ನಿಂತ್ಕೊಂಡು ನಾನಂತೂ ಫುಲ್ ವ್ಯೂನ ಚೆನ್ನಾಗಿ ಎಂಜಾಯ್ ಮಾಡಿದೆ ರೀ. ಮತ್ತು ಏನಿಲ್ಲರಿ, ಇವಾಗ ಎಂಜಾಯ್ ಮಾಡಿದಾಯಿತು. ನಾನಂತೂ ಫುಲ್ಲು ಇವಾಗ ಅಲ್ಲೇ ಒಂದು ಸ್ವಲ್ಪ ನಿಂತ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡಿವಿ. ಬೋಟಲ್ಲಿ ಜನ ಇಳಿತಾ ಇದ್ದರು, ಹಾಗಾಗಿ ಅದೇ ಟೈಮಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡು ಫೋಸ್ ಎಲ್ಲ ಕೊಟ್ಕೊಂಡು ವೀಡಿಯೋ ಮಾಡ್ಕೊಂಡು ಮತ್ತೆ ನಾವು ಮೇಲ್ಗಡೆ ಬಂದೀವಿ ನೋಡ್ರಿ. ಇವಾಗ ಏನಿಲ್ಲ, ಟೈಮ್ ಬೇರೆ ಸಿಕ್ಕಾಪಟ್ಟೆ ಆಗೈತಿ, ಬೇಗ ಹೋಗಬೇಕು ಮನೆಗೆ. ನಾವು ಮನೆ ಕಡೆ ಹೊಂಟೀವ್ರಿ. ಮತ್ತು ಇಲ್ಲೇ ನೋಡ್ರಿ ಹೋಗುವಾಗ ಇದು ತೇರಿನ ಹಗ್ಗ. ಇದು ನೋಡ್ರಿ ತೇರಿನ ಹಗ್ಗ ಸಿಕ್ಕಾಪಟ್ಟೆ ಎಷ್ಟು ದಪ್ಪ ಐತಿ ನೋಡ್ರಿ ಈ ಹಗ್ಗ. ಇದನ್ನು ತೇರು ಎಳ್ಯಾಕ ಬಳಸ್ತಾರೆ, ಇದೇ ಹಗ್ಗ ನೋಡ್ರಿ. ಇವಾಗ ಬರ್ರಿ ಹೊರಗಡೆ ಹೋಗೋಣ. ಮತ್ತು ನಾವು ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ರೀ. ಯಾರೆಲ್ಲ ನನ್ನ ಒಂದು ಚಾನಲ್ನ ಇನ್ನೂ ಸಬ್ ಮಾಡ್ಕೊಂಡಿಲ್ಲ, ಸಬ್ ಮಾಡ್ಕೊಳ್ಳಿ. ಮತ್ತು ಈ ನಮ್ಮ ಕೂಡಲ ಸಂಗಮ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಮತ್ತು ಇನ್ನೂ ಯಾರೆಲ್ಲ ಕೂಡಲ ಸಂಗಮಕ್ಕೆ ಹೋಗಿಲ್ಲ, ಬಂದು ಒಂದು ಸಲ ನಮ್ಮ ಬಸವಣ್ಣನವರ ದರ್ಶನ ಪಡ್ಕೊಂಡು ಹೋಗ್ರಿ. ಜಾತ್ರೆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತಂತ. ಸೊ ನಾನು ಒಂದು ಸಲವೂ ಜಾತ್ರೆಗೆ ಬಂದಿಲ್ಲ. ನೆಕ್ಸ್ಟ್ ಜಾತ್ರೆ ಬಂದಾಗ ಖಂಡಿತ ನಾನು ಈ ಜಾತ್ರೆಗೆ ಬಂದು ನೋಡಿಕೊಂಡು ಹೋಗ್ತೀನಿ. ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತೀನಿ ರೀ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಟಾಟಾ, ಬಾಯ್ ಬಾಯ್.